ಬರೀ 20 ವರ್ಷ ಹಾರ್ಟ್ ಅಟ್ಯಾಕ್. ನಂಗೆ ನಿಜವಾಗ್ಲೂ ಕೇಳಿ ಶಾಕ್ ಆಗ್ಬಿಟ್ಟೆ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಲೇಟ್ ಆಯ್ತಾ ಊಟಕ್ಕೆ? ಸೊ ನಿಜವಾಗ್ಲೂ ಈ ಫೋಟೋ ನೋಡ್ತೀರಾ, ಏನ್ ಅನ್ಸ್ತಿದೆ ಅಲ್ಲಿ ನಿಮ್ಗೆಲ್ಲ ಅಲ್ವಾ? ಇನ್ನೂ ಒಂದ್ 20 ವರ್ಷ ಅನ್ಸುತ್ತೆ. ನಿಜವಾಗ್ಲೂ ನಮಗ್ ಕೇಳಕ್ಕೆ ಬೇಜಾರಾಗುತ್ತೆ. ಬಟ್ ಅವ್ರ ಕುಟುಂಬಸ್ಥರೆಲ್ಲ ಎಷ್ಟು ನೋವು ತಿಂತಿರ್ಬೇಕು. ಬರೀ 20 ವರ್ಷ ಹಾರ್ಟ್ ಅಟ್ಯಾಕ್. ನಂಗೆ ನಿಜವಾಗ್ಲೂ ಕೇಳಿ ಶಾಕ್ ಆಗ್ಬಿಟ್ಟೆ. ಸೊ ಇವತ್ತು ಅವ್ರ ಡೆತ್ ಆಗಿ 6 ತಿಂಗಳಂತೆ, ಅವ್ರ ಬರ್ತಡೇ. ಸೊ ನೆಕ್ಸ್ಟ್ ಜನ್ಮ ಅಂತಿದ್ರೆ ಚೇತು ಅಣ್ಣ ಇವ್ರ ಫ್ಯಾಮಿಲಿಯಲ್ಲೇ ಹುಟ್ಟಿ ಬರ್ಲಿ, ನಿಮ್ಗೆ ಶತಹಾಯಸ್ಸು 100 ಆಯಸ್ಸು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ ಕುಟುಂಬಸ್ಥರು ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ. ನೀವೆಲ್ಲ ಕೈ ಮುಂದೆ ಚಾಚಿ ಅವ್ರಿಗೂ ಅವ್ರ ಕುಟುಂಬದ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಅಮ್ಮ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಜನ್ಮ ಹತ್ತಿರ ನಿಮ್ ಮಗ ನಿಮ್ಮ ಹೊಟ್ಟೆಲ್ಲೇ ಹುಟ್ಟಿ ಬರ್ತಾರೆ, ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಒಬ್ರಾಗಿ ಹುಟ್ಟಿ ಬರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ 1 ವರ್ಷ 2 ವರ್ಷ ಅನ್ನೋರು ಮತ್ತೆ ಬೀದಿ ಬಿಸಾಕಿರೋ ಜನಗಳನ್ನ ನಾವು ತುಂಬಾ ನೋಡ್ತೀವಿ. ಸೊ ಸಣ್ಣ ವಯಸ್ಸಲ್ಲಿ ಲೈಫೇ ಜೀವನ ಏನು ಅಂತ ಗೊತ್ತೇ ಇಲ್ದಿರೋ ಟೈಮಲ್ಲಿ ನಿಜವಾಗ್ಲೂ ಕೂರಿ ಅನ್ಸುತ್ತೆ. ಈ ತರದಿದ್ದಾಗ ನಮಗೂ ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಾಗಲ್ಲ. ಸೊ ಭಗವಂತ ನಿಮಗ್ ಒಳ್ಳೇದ್ ಮಾಡ್ಲಿ, ಆಯಸ್ಸು ಜಾಸ್ತಿ ಕೊಡ್ಲಿ ಅಂತ ಕೇಳ್ಕೊತೀನಮ್ಮ.